ವಾಸವಿ ವಿಶ್ವರೂಪಿಣಿಯ ಚಿತ್ರವನ್ನು ವೀಕ್ಷಿಸೋದಕ್ಕೆ ನಾವು ಬಂದಿದ್ದೇವೆ. ತುಂಬ ಕಾತರರಾಗಿ ಕಾಯ್ತಾ ಇದ್ದಂತಹ ಚಲನಚಿತ್ರ ಇಂದು ನಮ್ಮ ಮುಂದೆ ಪ್ರದರ್ಶನಗೊಳ್ತಾ ಇದೆ. ತುಂಬ ಉತ್ಸುಕರಾಗಿದ್ದೀವಿ. ಇವತ್ತು ಜಗನ್ಮಾತೆ ವಾಸವಿಯ ಒಂದು ವಿಶ್ವರೂಪಿಣಿ ವಾಸವಿ ಒಂದು ಚಲನಚಿತ್ರ ನೋಡೋಕೆ ಬಂದಿದ್ದೀವಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೀವಿ. वासवीं जयकन्यकां शङ्करीं शिवसम्प्रीतां महादेवीं शान्तरूपिणीं श्रीमातां जयनगरेश्वरीं जय 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 वासवीं जय 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 कन्यका जय 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 वासवीं जय 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 कन्यका ದೃಶ್ಯ ಕಣ್ಣು ತುಂಬಿಕೊಳ್ಳುತ್ತೆ, ರೋಮಾಂಚನವಾಗುತ್ತೆ. ಇಂಥ ಅದ್ಭುತವಾದ ದೃಶ್ಯ. ಜೈ ವಾಸವಿ, ಜೈ ಜೈ ವಾಸವಿ. ಹೇಳಿ. ಜೈ ವಾಸವಿ. ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಗಳು, ಆಚಾರ ವಿಚಾರಗಳು ಸ್ವಲ್ಪ ಕಮ್ಮಿ ಆಗೋ ಟೈಮಲ್ಲಿ ವಾಸವಿ ಚರಿತ್ರೆ ಬಗ್ಗೆ ಒಂದು ಫಿಲಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆ ಫಿಲಮು. ಅದರಲ್ಲಿ ನಾವು ಮಾಮೂಲಿ ಬೇರೆ ಪಿಕ್ಚರ್ಗೆ ಹೋದರೆ ಚಪ್ಪಾಳೆ ವಿಷಯಗಳು ಸಿಗ್ತಾ ಇರುತ್ತೆ. ಈ ಫಿಲಮ್ ಸ್ಟಾರ್ಟ್ ಆದಾಗಿಂದ ಒಂದು ಚಪ್ಪಾಳೆ, ಒಂದು ಸೌಂಡ್ ಇಲ್ಲದೇ ನಿಶ್ಶಬ್ದವಾಗಿ ಎಲ್ಲರೂ ಭಕ್ತಿಪೂರ್ವಕವಾಗಿ ಫಿಲಮ್ ನೋಡಿದ್ದಾರೆ. ಫಿಲಮ್ ತೆಗೆದವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಮೂಡಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಒಂದು ಆಧ್ಯಾತ್ಮಿಕವಾದಂತಹ ನಮ್ಮ ಆರ್ಯವೈಶ್ಯ ಜನಾಂಗದ ಕಥೆಯನ್ನು ಪ್ರಪಂಚಕ್ಕೆ ತಿಳಿ ಹೇಳುವಂತಹ ಒಂದು ಚಿತ್ರ ಬೇಕಿತ್ತು. ಅಂಥದ್ದನ್ನು ಮಾಡಿ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಮೂಡಿಬಂದಿದೆ. ಈಗಿನ ಕಾಲದಲ್ಲಿ ಯೂತ್ಸ್ ಆಗಲಿ ನಾವಾಗಲಿ ನಮ್ಮಗಳಿಗೆ ನಮ್ಮ ಹಿಸ್ಟ್ರಿ ಬಗ್ಗೆ ಆಗಲಿ ಅಥವಾ ನಮ್ಮ ಧರ್ಮದ ಬಗ್ಗೆ ಆಗಲಿ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಆಗಲಿ ಅಷ್ಟು ಐಡಿಯಾ ಇರೋದಿಲ್ಲ. ಅಂಥವರಿಗೆ ನಮ್ಮ ಕನ್ನಡ ಬಗ್ಗೆ ಅಥವಾ ನಾವು ಹೇಗೆ ನಡ್ಕೋಬೇಕು, ನಮ್ಮ ಧರ್ಮನ ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತ ತುಂಬ ಚೆನ್ನಾಗಿ ಚಿತ್ರೀಕರಣ ನಡೆಸಿದ್ದಾರೆ. ಯೂಶ್ವಲಿ ನಾವು ಕಡೆ ಏನು ನೋಡ್ತೀವಿ ಅಂದರೆ VFX ಹೆಂಗಿದೆ, ಸ್ಕ್ರೀನ್ ಪ್ಲೇ ಹೆಂಗಿದೆ, ಅದ್ರ ಬಗ್ಗೆ ನಮ್ಮ ಫೋಕಸ್ ಇರುತ್ತೆ. ಅದಷ್ಟನ್ನು ತಲೆಯಲ್ಲಿಟ್ಕೊಂಡೇ ಮಾಡಿದಾಗಿದೆ. ಬರೀ ಏಜ್ ಆಗಿರೋರಿಗಲ್ಲ, ನಮ್ಮಂಥವ್ರು ಕೂಡ ಬಂದು ಈ ಥರದನ್ನು ನೋಡೋದ್ರಿಂದ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ಜೈ